ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೊಗ್ರಾಲ್ ಟೌನ್ನಲ್ಲಿ ಖಾಸಗಿ ಬ್ಯಾಂಕ್ ಒಂದರ ಎಟಿಎಂ ಕಡವೆ ಹಣ ದೋಚಲು ಯತ್ನ, ಮೊಳಗಿದ ಅಲಾರಾಂ, ಪರಾರಿಯಾದ ಕಳ್ಳರು. ಚೆರ್ಕಳ ಕಲ್ಲಡ್ಕ ರಾಜ್ಯ ಹೆದ್ದಾರಿ ನೆಕ್ರಾಜಿಯಲ್ಲಿ ಗುಡ್ಡ ಕುಸಿತದ ಭೀತಿ, ತುರ್ತು ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಅನಾಹುತ ಸಂಭವಿಸಲಿದೆ ಎಂದು ಸ್ಥಳೀಯರು. ಬೆಳ್ಳೂರು ಗ್ರಾಮ ಪಂಚಾಯತ್ನ ಅಡ್ವಳ ಎಂಬಲ್ಲಿ ಅಪಾಯವನ್ನೊಡ್ಡುತ್ತಿದೆ ಕಾಲು ಸಂಕ, ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು. ವಯನಾಡ್ ದುರಂತದ ಸಂತ್ರಸ್ತರಿಗೆ ಪರಿಹಾರ ನೆರವು ನೀಡಲು ಕಾಸರಗೋಡು ಪೊಲೀಸರ ಸೇನೆ, ಕಾಸರಗೋಡಿನಿಂದ ಹೊರಟಿತು ಅಗತ್ಯ ವಸ್ತುಗಳೊಂದಿಗಿನ ಲಾರಿ. ಆನೇಕಲ್ಲಿನ ಪಂಪ್ ಹೌಸ್ನ ಸಮೀಪ ಮರ ಮುರಿದು ಬಿದ್ದ ಘಟನೆ, ವಿದ್ಯುತ್ ಜಲ ಪೂರೈಕೆ ಸ್ಥಗಿತ. ವಾರ್ತೆಗಳು ವಿವರವಾಗಿ. ಮೊಗ್ರಾಲ್ ಟೌನ್ನಲ್ಲಿ ಖಾಸಗಿ ಬ್ಯಾಂಕ್ ಒಂದರ ಎಟಿಎಂ ಕಡವೆ ಹಣ ದೋಚಲು ಯತ್ನ, ಅಲಾರಾಂ ಮೊಳಗಿರುವುದರಿಂದ ಕಳ್ಳರು ಯತ್ನ ಉಪೇಕ್ಷಿಸಿ ಪರಾರಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಮೊಗ್ರಾಲ್ ಟೌನ್ನಲ್ಲಿ ಎಟಿಎಂ ಕಡವೆ ಹಣ ದೋಚಲು ಪ್ರಯತ್ನ ನಡೆದಿದೆ. ಇದೇ ವೇಳೆ ಅಲಾರಾಂ ಮೊಳಗಿದ್ದುದರಿಂದ ಕಳ್ಳರು ಯತ್ನ ಉಪೇಕ್ಷಿಸಿ ಪರಾರಿಯಾಗಿದ್ದಾರೆ. ವಿಷಯ ತಿಳಿದು ಕುಂಬಳೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ಆರಂಭಿಸಿದ್ದಾರೆ. ಗುರುವಾರ ಮುಂಜಾನೆ 3:30 ವೇಳೆಗೆ ಈ ಕಳ್ಳತನದ ಯತ್ನ ನಡೆದಿದೆ. ಖಾಸಗಿ ಬ್ಯಾಂಕ್ ಒಂದರ ಮೊಗ್ರಾಲ್ ಶಾಖೆಯ ಎಟಿಎಂನಿಂದ ಹಣ ಕಳ್ಳತನ ಮಾಡಲು ಯತ್ನ ನಡೆದಿದ್ದು, ಎಟಿಎಂ ಯಂತ್ರವನ್ನು ಒಡೆಯಲು ಯತ್ನಿಸಿದಾಗ ಅಲಾರಾಂ ಮೊಳಗಿದೆ. ಆ ಕೂಡಲೇ ಕಳ್ಳರು ತಮ್ಮ ವಾಹನದಲ್ಲೇ ಪರಾರಿಯಾಗಿದ್ದಾರೆಂದು ಸಂಶಯಿಸಲಾಗುತ್ತದೆ. ಇದೇ ಹೊತ್ತಿನಲ್ಲೇ ಮೊಗ್ರಾಲ್ ಜಂಕ್ಷನ್ನಿಂದ ಅಲ್ಪ ದೂರದಲ್ಲೇ ಪೊಲೀಸರು ಪ್ಯಾಟ್ರೋಲಿಂಗ್ ನಡೆಸುತ್ತಿದ್ದರು. ಅಲಾರಾಂ ಮೊಳಗುವ ಶಬ್ದ ಕೇಳಿ ಪೊಲೀಸರು ಬ್ಯಾಂಕ್ನ ಸಮೀಪದಲ್ಲಿ ತಲುಪುವಷ್ಟರಲ್ಲಿ ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದರು. ವಿಷಯ ತಿಳಿದು ಇನ್ಸ್ಪೆಕ್ಟರ್ ಕೆಪಿ ವಿನೋದ್ ಕುಮಾರ್, ಎಸ್ಐ ಕೆ ಶ್ರೀಜಿತ್ ನೇತೃತ್ವದಲ್ಲಿ ಹೆಚ್ಚಿನ ಪೊಲೀಸರು ಸ್ಥಳಕ್ಕೆ ತಲುಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಸಹಿತ ವಿವಿಧೆಡೆ ವ್ಯಾಪಕ ಹುಡುಕಾಟ ನಡೆಸಿದರೂ ಕಳ್ಳರನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಕಳ್ಳರೆಂದು ಸಂಶಯಿಸುವ ಕೆಲವು ಚಿತ್ರಗಳು ಎಟಿಎಂನ ಸಿಸಿಟಿವಿ ಕ್ಯಾಮೆರಾದಿಂದ ಲಭ್ಯವಾಗಿದೆ. ಮುಖವಾಡ ಧರಿಸಿ ಕಳ್ಳರು ಸ್ಥಳಕ್ಕೆ ಆಗಮಿಸಿದ್ದರು. ಶ್ವಾನದಳ ಫಾರೆನ್ಸಿಕ್ ತಜ್ಞರು ತಲುಪಿ ಪರಿಶೀಲನೆ ನಡೆಸಿದ್ದು, ಬ್ಯಾಂಕ್ ಮ್ಯಾನೇಜರ್ ಜಸ್ಟಿನ್ ರವರ ದೂರಿನಂತೆ ಪೊಲೀಸರು ಕೇಸ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೆರ್ಕಳ ಕಲ್ಲಡ್ಕ ರಾಜ್ಯ ಹೆದ್ದಾರಿ ನೆಕ್ರಾಜಿಯಲ್ಲಿ ಗುಡ್ಡ ಕುಸಿತದ ಭೀತಿಯಲ್ಲಿದ್ದಾರೆ ನಿವಾಸಿಗಳು ಹಾಗೂ ಪ್ರಯಾಣಿಕರು. ವಿಷಯದಲ್ಲಿ ತುರ್ತು ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಅನಾಹುತ ಸಂಭವಿಸಲಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬದಿಯಡ್ಕ ಚೆರ್ಕಳ ಕಲ್ಲಡ್ಕ ರಾಜ್ಯ ಹೆದ್ದಾರಿಯ ನೆಕ್ರಾಜೆ ರಸ್ತೆಯಲ್ಲಿ ಗುಡ್ಡೆ ಕುಸಿತದ ಭೀತಿ, ಕುಸಿದು ಬೀಳಲಿರುವ ಗುಡ್ಡದ ಮೇಲಿರುವ ಸಾಕಷ್ಟು ಬಂಡೆಕಲ್ಲುಗಳು ಬೀಳುವ ಸ್ಥಿತಿಯಲ್ಲಿದೆ. ಹಲವಾರು ವಾಹನಗಳು ಪ್ರತಿನಿತ್ಯ ಈ ದಾರಿಯಿಂದಾಗಿ ಸಂಚರಿಸುತ್ತದೆ. ಕೆಳಭಾಗದಲ್ಲಿ ಹಲವಾರು ಕುಟುಂಬಗಳು ವಾಸಿಸುತ್ತಿದೆ. ವಿಷಯದ ಗಂಭೀರತೆ ತೋರಿಸಿ ಜಿಲ್ಲಾಧಿಕಾರಿ ಹಾಗೂ ಕಂದಾಯ ಇಲಾಖೆಗೆ ದೂರು ನೀಡಲಾಗಿತ್ತು. ಆದರೆ ಕಳೆದ ದಿನ ಅಪಘಾತದ ಭೀತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಗುಡ್ಡೆ കുസിയലാരംഭിಸಿದೆ. ആദಷ್ಟು ಬೇಗ ಈ മണ്ണನ್ನು തെരവുಗೊಳಿಸದಿದ್ದರೆ ದೊಡ್ಡ അപകടಕ್ಕೆ ಇದು കാരണವಾಗಲಿದೆ എന്നുತ್ತಾರೆ ಸ್ಥಳೀಯರು. വലിയൊരു കുന്നിൻ ചരിവാണ്. ഇവിടെ വലിയൊരു അപകട സാധ്യത നമ്മളെ മുൻപിൽ കാണുന്നുണ്ട്. കാരണം അധികൃതർ എത്രയും പെട്ടെന്ന് ഇതിൻ്റെ പരിഹാരം കണ്ടില്ലെങ്കിൽ വലിയൊരു ദുരന്തത്തിലേക്ക് വഴിവെച്ചേക്കാവുന്നതാണ്. ഒരുപാട് വാഹനങ്ങളാണ് ഇതുവഴി കടന്നു പോകുന്നത്. അതുപോലെ തന്നെ കുട്ടികളും മദ്രസയിൽ പോകുന്ന കുട്ടികൾ, സ്കൂൾ കുട്ടികൾ, അങ്ങനെ നടന്ന് കാൽനട യാത്രക്കാരൊക്കെ പോകുന്ന ഒരു വഴിയാണ്. ഏത് നിമിഷവും എന്ത് സംഭവിക്കാവുന്നൊരവസ്ഥയാണ്. ಗುಡ್ಡೆ ಸಂಪೂರ್ಣವಾಗಿ ಕುಸಿದು ಬೀಳಲಿರುವ ಸಾಧ್ಯತೆ ಇದೆ. ಗುಡ್ಡೆ ಕುಸಿದು ರಸ್ತೆಗೆ ಬಿದ್ದರೆ ಸಂಚಾರವು ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಇದೆ. ವಿಷಯದಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸ್ಥಳೀಯರು ಹಾಗೂ ರಾಜಕೀಯ ಕಾರ್ಯಕರ್ತರು ಮುಂದೆ ಬಂದಿದ್ದಾರೆ. ഇത് വലിയൊരു കുന്നാണ് അന്ന് ഈ റോഡിന്റെ വർക്ക് നടത്തുമ്പോൾ കുന്നിടിച്ചത്. ഇത് ഇപ്പോൾ ഇവിടെ താമസിക്കുന്നവർക്ക് വലിയൊരു അപകട ഭീഷണിയായി മാറി നിൽക്കുന്നു. നിരവധി വാഹനങ്ങളാണ് ഇതിലെ കൂടി കടന്നു പോയിക്കൊണ്ടിരിക്കുന്നത്. എത്രയും പെട്ടെന്ന് ഈ മണ്ണ് ഇവിടുന്ന് എടുത്ത് നീക്കം ചെയ്തില്ലെങ്കിൽ വലിയൊരു അപകടത്തിന് കാരണമാവും. മാത്രമല്ല, ഇതിന്റെ മുകളിൽ കാണുന്നതെല്ലാം വലിയ വലിയ പാറക്കല്ലുകളാണ്. അതെങ്ങാണ്ടും വാഹനങ്ങൾ പോകുമ്പോൾ താഴോട്ട് വന്നാൽ ഏറ്റവും വലിയൊരു അപകടം സംഭവിക്കാനുള്ള സാധ്യതയുണ്ട്. അടിയന്തരമായി ബഹുമാനപ്പെട്ട ജില്ലാ കലക്ടർ ഇടപെട്ടുകൊണ്ട് ഇതിനുള്ള ഒരു പരിഹാരം കണ്ടെത്തണമെന്നാണ് നാട്ടുകാർ പറയാനുള്ളത്. ಕಾಸರಗೋಡು ಜಿಲ್ಲೆಯಲ್ಲಿ ಮಳೆ ಮುಂದುವರೆದ ಹಿನ್ನೆಲೆಯಲ್ಲಿ ವಿವಿಧ ಪ್ರದೇಶಗಳಲ್ಲಿ ಗುಡ್ಡೆ ಕುಸಿತದ ಭೀತಿ ಇದೆ. ಇಂತಹ ಅಪಘಾತ ಪ್ರದೇಶಗಳಲ್ಲಿ ವಾಸಿಸುವ ಜನರು ಜಾಗೃತಿ ಪಾಲಿಸಬೇಕೆಂದು ಮತ್ತು ಗುಡ್ಡ ಕುಸಿತದ ಭೀತಿ ಇರುವ ರಸ್ತೆಯಲ್ಲಿ ಪ್ರಯಾಣಿಸಬಾರದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೆಳ್ಳೂರು ಗ್ರಾಮ ಪಂಚಾಯಿತಿಯ ಅಡ್ವಳ ಎಂಬಲ್ಲಿ ಹಳೆಯ ಕಾಲದ ಕಾಲು ಸಂಕವೊಂದು ಜಡಿಮಳೆಯ ನಡುವೆ ಅಪಾಯವನ್ನೊಡ್ಡುತ್ತಿದೆ. ಶೀಘ್ರವೇ ಇದರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.
ಬೇಳೂರು ಗ್ರಾಮ ಪಂಚಾಯತ್ನ ಅಡ್ವಳ ಎಂಬಲ್ಲಿ ಹಳೆಯ ಕಾಲದ ಕಾಲು ಸಂಕವೊಂದು ಜಡಿಮಳೆಯ ನಡುವೆ ಅಪಾಯವನ್ನೊಡ್ಡುತ್ತಿದ್ದು ಸ್ಥಳೀಯರಿಗೆ ಭೀತಿಯನ್ನುಂಟು ಮಾಡಿದೆ. ಅಡ್ವಳ ಮತ್ತು ಕರೋಡಿ ಮಧ್ಯೆ ಹರಿಯುವ ಹೊಳೆಗೆ ಸಂಪರ್ಕ ಸೇತುವೆಯಾದ ಇದು ಪ್ರತಿ ಮಳೆಗೂ ಕೆಂಪು ನೀರು ಹರಿಯುವ ಇಲ್ಲಿಂದಾಗಿ ಅತ್ತ ನಾಟಕಲಿಗೆ ಮುಳ್ಳೇರಿಯ ಪೇಟೆಗೆ ಹೋಗಬೇಕಾಗುತ್ತದೆ. ಸುಮಾರು 20 ವರ್ಷಗಳ ಹಿಂದೆ ಈ ಕಿರು ಅಣೆಕಟ್ಟು ನಿರ್ಮಾಣವಾಗಿದ್ದರೂ ಭದ್ರತೆಗೆ ಕೈತಾಂಗಿನಂತಹ ಕಬ್ಬಿಣ ರಾಡು ಇಲ್ಲ. ಮಕ್ಕಳು, ರೋಗಿಗಳು, ವೃದ್ಧರು ಮಳೆಗಾಲದಲ್ಲಿ ಇದನ್ನು ದಾಟಲು ಹೆದರುತ್ತಾರೆ. ಮುಗ್ಧ ಮಕ್ಕಳಿಗಂತೂ ಆಪತ್ತು ಕಟ್ಟಿಟ್ಟ ಬುತ್ತಿ. ಈ ಹಿಂದೆ ಮೂರ್ಛೆ ರೋಗಿಯೊಬ್ಬರು ಆಯತಪ್ಪಿ ಬಿದ್ದು ಪ್ರಾಣಾಪಾಯದಿಂದ ಪಾರಾದ ಘಟನೆಯೂ ನಡೆದಿತ್ತು. 20 ವರ್ಷಗಳ ಮೊದಲೇ ನಿರ್ಮಾಣಗೊಂಡ ಈ ಅಣೆಕಟ್ಟು ನಂತರದ ದಿನಗಳಲ್ಲಿ ಯಾವುದೇ ರಿಪೇರಿ ಕೆಲಸಗಳನ್ನು ಮಾಡದಿರುವುದು ಅಧಿಕೃತರ ನಿರ್ಲಕ್ಷ್ಯತನವನ್ನು ಎತ್ತಿ ತೋರಿಸುತ್ತದೆ. ಕನಿಷ್ಠ 60 ಮನೆಗಳಿಗೆ ಹೊಳೆಯ ಆಚೆ ಈಚೆ ಸಂಪರ್ಕ ಕಲ್ಪಿಸುವ ಈ ಸಂಕದಿಂದಾಗಿ ರೇಷನ್ ಅಂಗಡಿ, ಬೆಳ್ಳೂರು ಶಾಲೆ ಹೀಗೆ ಅಗತ್ಯತೆಗಳಿಗೆ ಹಾದು ಹೋಗಬೇಕಾಗುತ್ತದೆ ಎಂದು ಸ್ಥಳೀಯರು ತಿಳಿಸಿದ್ದು, ಶೀಘ್ರವೇ ಇದರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಯನಾಡ್ ದುರಂತದ ಸಂತ್ರಸ್ತರಿಗೆ ಪರಿಹಾರ ನೆರವು ನೀಡಲು ಕಾಸರಗೋಡು ಪೊಲೀಸರ ಸೇನೆ ಮುಂದಾಗಿದೆ. ಅಗತ್ಯ ವಸ್ತುಗಳೊಂದಿಗಿನ ಲಾರಿ ಕಾಸರಗೋಡಿನಿಂದ ಹೊರಟಿತು. ಕೇರಳವನ್ನೇ ಶೋಕಸಾಗರವನ್ನಾಗಿಸಿದ ವಯನಾಡು ದುರಂತದ ಸಂತ್ರಸ್ತರಿಗೆ ಪರಿಹಾರ ನೆರವು ನೀಡಲು ಈಗಾಗಲೇ ಹಲವು ಸಂಘಟನೆಗಳು ಮುಂದೆ ಬಂದಿದೆ. ಅನಿರೀಕ್ಷಿತವಾದ ದುರಂತಕ್ಕೆ ಒಳಗಾದ ವಯನಾಡ್ ಜನತೆಗೆ ಸಹಾಯವಾಗಿ ಕಾಸರಗೋಡು ಪೊಲೀಸರ ಸೇನೆ. ಕಾಸರಗೋಡು ಪೊಲೀಸರು ಸಂಗ್ರಹಿಸಿದ ಸಾಮಗ್ರಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಬಿಜಾಯ್ ಅವರ ನೇತೃತ್ವದಲ್ಲಿ ಲಾರಿಯಲ್ಲಿ ಕೊಂಡೊಯ್ಯಲಾಯಿತು. ಮುಂದಿನ ದಿನಗಳಲ್ಲಿಯೂ ಸಂತ್ರಸ್ತರಿಗೆ ಅಗತ್ಯವಿರುವ ಹೆಚ್ಚಿನ ವಸ್ತುಗಳನ್ನು ಸಂಗ್ರಹಿಸಿ ವಯನಾಡಿಗೆ ತಲುಪಿಸಲಾಗುವುದು ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಪಿ ಬಿಜಾಯ್, ಹೆಚ್ಚುವರಿ ಎಸ್ಪಿ ಬಾಲಕೃಷ್ಣ ನಾಯರ್ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವರ್ಕಾಡಿ ಕುಡಿಯುವ ನೀರಿನ ಯೋಜನೆಯ ಮೂಲವಾದ ಆನೆಕಲ್ಲಿನ ಪಂಪ್ ಹೌಸ್ನ ಸಮೀಪ ಮರ ಮುರಿದು ಬಿದ್ದ ಘಟನೆ. ವಿದ್ಯುತ್ ಜಾಲ ಪೂರೈಕೆ ಸ್ಥಗಿತಗೊಂಡು ಸಂಕಷ್ಟದಲ್ಲಿದ್ದಾರೆ ಸ್ಥಳೀಯರು. ವರ್ಕಾಡಿ ಕುಡಿಯುವ ನೀರಿನ ಯೋಜನೆಯ ಮೂಲವಾದ ಆನೆಕಲ್ಲಿನಲ್ಲಿರುವ ಪಂಪ್ ಹೌಸ್ನ ಸಮೀಪ ಮರವೊಂದು ಮುರಿದು ಬಿದ್ದ ಕಾರಣ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ. ವರ್ಕಾಡಿ ಮಂಜೇಶ್ವರ ಪಂಚಾಯಿತಿಯಲ್ಲಿ ನೀರು ಪೂರೈಕೆಯೂ ಸ್ಥಗಿತಗೊಂಡಿದೆ. ಇದರಿಂದ ಅಲ್ಲಿನ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಎನ್ನುತ್ತಾರೆ ಸ್ಥಳೀಯರು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಮರ ಕಡಿಯುವ ಕೆಲಸವನ್ನು ಲೋಕೋಪಯೋಗಿ ಇಲಾಖೆ ಪೂರ್ಣಗೊಳಿಸಿದ ನಂತರ ವಿದ್ಯುತ್ ಲೈನ್ಗಳ ಕಾಮಗಾರಿಯನ್ನು ಕೆಎಸ್ಇಬಿ ಅಧಿಕಾರಿಗಳು ಪೂರ್ಣಗೊಳಿಸಬೇಕೆಂದು ತಿಳಿಸಲಾಯಿತು. ಪ್ರಸ್ತುತ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಅಪಾಯದ ಭೀತಿ ಸೃಷ್ಟಿಸಿದೆ ಗುಡ್ಡದ ಮೇಲಿರುವ ಕ್ರಷರ್ ಘಟಕ. ವೆಳ್ಳರಿಕುಂಡ್ ತಾಲೂಕಿನ ಅಟ್ಟೆಂಗಾನ ಬೇಳೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಕ್ರಷರ್ ಘಟಕ ಅಪಾಯದ ಭೀತಿಯನ್ನು ಸೃಷ್ಟಿಸುತ್ತಿದೆ ಎಂಬ ದೂರು. ಪ್ರದೇಶದ ಹಲವು ಕುಟುಂಬಗಳು ಆತಂಕದಲ್ಲಿದೆ. ವೆಳ್ಳರಿಕುಂಡ್ ತಾಲೂಕಿನ ಅಡ್ಡೆಂಗಾನ ಬೇಳೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಕ್ರಷರ್ ಘಟಕ ಅಪಾಯದ ಭೀತಿಯನ್ನು ಸೃಷ್ಟಿಸುತ್ತಿದೆ ಎಂಬ ದೂರು. ಅವೈಜ್ಞಾನಿಕವಾಗಿ ಮಣ್ಣು ತೆಗೆಯುವುದು, ಮೇಲ್ಭಾಗದಲ್ಲಿ ಭಾರವಾದ ಕಗ್ಗಲ್ಲುಗಳನ್ನು ರಾಶಿ ಮಾಡುವುದು ಭೂಕುಸಿತಕ್ಕೆ ಕಾರಣವಾಗಬಹುದು ಎಂಬ ಆತಂಕದಲ್ಲಿದ್ದಾರೆ ಆ ಭಾಗದ കുടുംബಗಳು. കുറേ കാലമായി പ്രവർത്തിച്ചുകൊണ്ടിരിക്കുന്നത് നമ്മളെ തട്ടുമ്മലൊരു തട്ട് സ്ഥലത്തായിരുന്നു. ചെറിയ രീതിയിൽ തുടങ്ങി. അന്ന് നമുക്ക് ഈ പ്രദേശവാസികൾക്ക് ആർക്കും ഒരു ബുദ്ധിമുട്ടില്ലാത്ത രീതിയിൽ അവർ നല്ല രീതിയിൽ കൊണ്ടുവന്നു. പിന്നെ അവർ ഇവിടെയുള്ള വലിയൊരു കുന്ന് വാങ്ങിക്കൊണ്ട് ആ കുന്ന് നിരപ്പാടം പോലെ ആക്കി വെച്ച് അവർ ഇന്ന് കാസർഗോഡ് ജില്ലയിൽ എങ്ങും അതുപോലെ ഉള്ള ഒരു ബോളർ കല്ലുകൾ എന്നും കാണാൻ പറ്റാത്തൊരു കല്ലുകൾ ഇട്ടുകൊണ്ട് നമ്മൾ ഇപ്പോൾ ഒരു 2 കിലോമീറ്റർ ദൂരം താഴെ നിന്ന് നമ്മൾ ഈ സൗണ്ട് കേൾക്കുമ്പോൾ താഴെ നിന്ന് കഴിഞ്ഞാൽ നമ്മൾ കാലിൻ്റെ അടിയിൽ നിന്നും കൂടി വൈബ്രേഷൻ വരുന്നൊരു സ്ഥിതിയിലേക്കാണ് ഇപ്പോൾ ഈ നമ്മളെ പ്രവാസവാസികൾ നീങ്ങിക്കൊണ്ടിരിക്കുന്നത്. അപ്പോൾ ഈ ഒരു കാര്യങ്ങൾ നമ്മൾ പഞ്ചായത്തായാലും നമ്മളെ പൊല്യൂഷൻ കൺട്രോളായാലും വില്ലേജ് ആയാലും കളക്ടറായാലും എല്ലാവർക്കും നമ്മൾ ഇതിൻ്റെ നിവേദനം ഒരു 3-4 വർഷങ്ങളായിട്ട് ജനവാസികൾ കൊടുത്തുകൊണ്ടിരിക്കുന്നു. ഇവരോട് നമുക്ക് മുട്ടേണ്ട ഒരു കൽപ്പില്ലാത്തതുകൊണ്ട് നമ്മളൊന്നുമല്ല എന്നുള്ള രീതിയിലാണ് ഇപ്പോൾ നമ്മളെ ಅವರು ಶೋಷಣೆ ചെയ്തുകൊണ്ടിരിക്കുന്നത്. ಮಳೆ ಬಂದರೆ ಪ್ರದೇಶದಲ್ಲಿ ಮಳೆ ನೀರಿನ ಜೊತೆಗೆ ಮಣ್ಣು, ಮರಗಳು ಧರೆಗೆ ಉರುಳಿ ತಗ್ಗು ಪ್ರದೇಶಗಳಿಗೆ ಹರಿದು ಬಂದು ಅಪಾಯಕ್ಕೆ ಕಾರಣವಾಗುತ್ತಿದೆ. ಗುಡ್ಡದಿಂದ ಮಣ್ಣು ತೆಗೆದು ಸಮತಟ್ಟು ಮಾಡಿದ ಜಾಗದಲ್ಲಿ 1 ಲಕ್ಷ ಲೀಟರ್ ನೀರು ಸಂಗ್ರಹಿಸಲು ಸಾಧ್ಯವಿರುವ ಟ್ಯಾಂಕ್ ನಿರ್ಮಾಣ ಮಾಡಿರುವುದು ಸ್ಥಳೀಯ ನಿವಾಸಿಗಳಲ್ಲಿ ഭയ ಮೂಡಿಸಿದೆ. ഏളാടി കാനത്തിൽ ഈ ഒരു ക്രഷർ പ്രവർത്തിച്ചുകൊണ്ടിരിക്കുന്ന കുറേ കാലങ്ങളായി. ആദ്യഘട്ടത്തിൽ അത് ചെറിയതാണെന്നുണ്ടായിരുന്നു. ചെറുത് പറഞ്ഞാൽ അപ്പുറം ഭാഗത്താണ്, പാറയുടെ സൈഡിൽ. രണ്ടാമത് അത് വിപുലമായിട്ട് വലിയ ബോളർ എന്ന് പറഞ്ഞാൽ കുറേ വലുത് കരിങ്കല്ലെന്നെ കൊണ്ടുവന്ന് അതിൽ ഇടിച്ചു പിടിക്കുന്ന പൊടിപാർ. വേനൽക്കാലത്താണ് പൊടി. തെങ്ങിൻ്റെ മുകളിൽ, കവുങ്ങിൻ്റെ മുകളിൽ ഫുള്ള് കൃഷി ചെയ്യാൻ പറ്റാത്തൊരവസ്ഥയിലാണ്. തെങ്ങ് വളർന്നു വരുന്നില്ല, കവുങ്ങ് വളർന്നു വരുന്നില്ല. ഏത് കൃഷിയും നശിച്ചുകൊണ്ടിരിക്കുന്നുണ്ട് പൊടി പാറിയിട്ട്. മഴക്കാലത്താണെന്നുണ്ടെങ്കിൽ വെള്ളം പൊടിയും കല്ലും മണ്ണും കൂടെ ഒലിച്ച് അങ്ങോട്ട് വരുന്നത്. കൂടാതെ 2-3 കൊല്ലമായിട്ട് മഴ വളരെ കുറവായിരുന്നു. ഇപ്രാവശ്യം മഴ കുറേ കൂടിയത് കൊണ്ടാണ് ഇത്രയും ബുദ്ധിമുട്ട് അനുഭവിച്ചത്.
ഇനിയിപ്പോൾ വരും കാലങ്ങളിലും വരും കൊല്ലങ്ങളിലും ഈ മഴ കൂടും എന്നാണ് നമ്മൾ പ്രതീക്ഷിക്കുന്നത്. മഴയെ നമ്മൾ എപ്പോഴും വിശ്വസിക്കാൻ പാടില്ല പ്രകൃതിനെ. ತಾಳುವಯಲ್ ಎರಾಡಿ ಬೇಳೂರು ಕುನ್ನುಬಯಲ್ ಪ್ರದೇಶದ ಸುಮಾರು 100ರಷ್ಟು ಕುಟುಂಬಗಳು ಆತಂಕದಲ್ಲಿದೆ. ಅಧಿಕಾರಿಗಳ ಮುಂದೆ ಕುಟುಂಬದವರು ಸಲ್ಲಿಸಿದ ದೂರು 3 ವರ್ಷ ಹಳೆಯದ್ದು. ಇದುವರೆಗೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಹೇಳುತ್ತಿದ್ದಾರೆ. ಮಳೆ ತೀವ್ರಗೊಳ್ಳುವ ಮುನ್ನ ಕ್ರಷರ್ ಬದಲಾಯಿಸಿ ಸ್ಥಾಪಿಸಿ ಕಗ್ಗಲನ್ನು ಇಲ್ಲಿಂದ ತೆರವುಗೊಳಿಸಬೇಕು ಎಂಬುದು ಸ್ಥಳೀಯರ ಆಗ್ರಹ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕರಿಪುರ ಪಯ್ಯನೂರು ಮುಖ್ಯ ರಸ್ತೆಯಲ್ಲಿ ಖಾಸಗಿ ಬಸ್ ಹಾಗೂ ಇನೋವಾ ಕಾರು ಡಿಕ್ಕಿ ಹೊಡೆದ ಘಟನೆ. ಕಾರು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಗುರುವಾರ ಮಧ್ಯಾಹ್ನ ತೆಕ್ಕುಂಬಾಡ್ನಲ್ಲಿ ಅಪಘಾತ ಸಂಭವಿಸಿದೆ. ತ್ರಿಕರಿಪುರ ಪಯ್ಯನೂರು ಮುಖ್ಯ ರಸ್ತೆಯಲ್ಲಿ ಖಾಸಗಿ ಬಸ್ ಹಾಗೂ ಇನೋವಾ ಕಾರು ಡಿಕ್ಕಿ ಹೊಡೆದ ಘಟನೆ. ಕಾರು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಗುರುವಾರ ಮಧ್ಯಾಹ್ನ ತೆಕ್ಕುಂಬಾಡ್ನಲ್ಲಿ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 2 ಕಾರು ಪ್ರಯಾಣಿಕರು ಮತ್ತು ಕೆಲವು ಬಸ್ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಗುರುವಾರ ಅಪರಾಹ್ನ ಪಯ್ಯನೂರು ಕಡೆಗೆ ಇಳಂಬಚ್ಚಿಯಿಂದ ಹೋಗುತ್ತಿದ್ದ ಖಾಸಗಿ ಬಸ್ ಮುಂಭಾಗದಲ್ಲಿ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ. ರಸ್ತೆ ಬದಿ ನಿಂತಿದ್ದ ಕಂಟೈನರ್ ಲಾರಿಯನ್ನು ಓವರ್ಟೇಕ್ ಮಾಡುವ ಭರದಲ್ಲಿ ಬಸ್ ವೇಗವಾಗಿ ಬಂದಿದ್ದರಿಂದ ಅಪಘಾತ ಸಂಭವಿಸಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಕಾರಿನ ಮುಂಭಾಗ ಜಖಂಗೊಂಡಿದೆ. ಮಳೆ ತೀವ್ರವಾಗಿ ಸುರಿಯುತ್ತಿರುವಾಗ ವಾಹನ ಸವಾರರ ನಿರ್ಲಕ್ಷ್ಯ ಕಾಣಿಸುತ್ತಿರುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿವೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರ್ವತ್ತೂರು. ನಿರಂತರವಾಗಿ ಸುರಿಯುತ್ತಿರುವ ಮಳೆ ಉಪ್ಪಳ ಮುಳಿಂಜ ಪಸ್ಮಾರಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಜಲಾವೃತಗೊಂಡಿದೆ. ಕಳೆದ ಹಲವಾರು ದಿನಗಳಿಂದ ತೀವ್ರ ಮಳೆ ಸುರಿಯುತ್ತಿದ್ದು ಹಲವೆಡೆ ವ್ಯಾಪಕ ನಾಶನಷ್ಟ ಸಂಭವಿಸಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಉಪ್ಪಳ ಮುಳಿಂಜ ಪಸ್ಮಾರಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಜಲಾವೃತಗೊಂಡಿದೆ. ದೇವಸ್ಥಾನದ ಅಂಗಣವು ಮುಳುಗಡೆಗೊಂಡಿದೆ. ದಿನದ ಪೂಜೆ ನಡೆಸಲು ದೇವಸ್ಥಾನಕ್ಕೆ ತೆರಳಲು ಅರ್ಚಕರು ನೀರಿನಲ್ಲೇ ಸಾಗಬೇಕಾದ ಪರಿಸ್ಥಿತಿಯಾಗಿದೆ. ಆದರೆ ಎಂದಿನಂತೆ ನಿತ್ಯ ಪೂಜೆ ನಡೆಯುತ್ತಿದ್ದು ಭಕ್ತರು ಆಗಮಿಸುತ್ತಿದ್ದಾರೆ. ಸಮೀಪದ ತೋಟ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಡೆಬಿಡದೆ ಸುರಿಯುತ್ತಿರುವ ಮಳೆ. ಪುತ್ತೂರಿನ ತೆಂಕಿಲದಲ್ಲಿ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮುಂಜಾನೆ ಗುಡ್ಡ ಕುಸಿತ. ಸಂಚಾರ ಸ್ಥಗಿತವಾಗಿದ್ದು ಬರದಿಂದ ಸಾಗುತ್ತಿದೆ ತೆರವು ಕಾರ್ಯ. ಪುತ್ತೂರಿನ ತೆಂಕಿಲದಲ್ಲಿ ನಸುಕಿನ ಜಾವ ಗುಡ್ಡ ಕುಸಿತ ಸಂಭವಿಸಿದೆ. ಭಾರೀ ಪ್ರಮಾಣದಲ್ಲಿ ಮಣ್ಣು ರಸ್ತೆಗೆ ಬಿದ್ದಿರುವುದರಿಂದ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ತೆರವು ಕಾರ್ಯ ಭರದಿಂದ ಸಾಗುತ್ತಿದ್ದರೂ ಕೆಲ ಗಂಟೆಗಳ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡು ವಾಹನ ಸವಾರರು ತೊಂದರೆ ಅನುಭವಿಸುವಂತಾಗಿದೆ. ನಗರಸಭಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿದ್ದಾರೆ. ತೀವ್ರ ಮಳೆ ಸುರಿದರೆ ಇನ್ನಷ್ಟು ಗುಡ್ಡ ಕುಸಿತ ಸಂಭವಿಸಿ ಅಪಘಾತ ಸಂಭವಿಸಬಹುದು ಎಂಬ ಆತಂಕದಲ್ಲಿದ್ದಾರೆ ಸ್ಥಳೀಯರು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಎಸ್ಸಿಬಿ ತ್ರಿಕರಿಪುರ ಸೆಕ್ಷನ್ನಲ್ಲಿ ಅತಿದೊಡ್ಡ ಸೋಲಾರ್ ಯೋಜನೆ ಮುಜಮ್ಮಲ್ನಲ್ಲಿ ಕಾರ್ಯಾರಂಭಿಸಿತು. ಸ್ಪೆಕ್ಟ್ರಮ್ ಸೋಲಾರ್ ಪವರ್ ಕಂಪನಿಯ ಸಹಾಯದೊಂದಿಗೆ ಸ್ಥಾಪಿಸಿದ ಯೋಜನೆಯನ್ನು ಯುಎಇ ಉದ್ಯಮಿ ಡಾಕ್ಟರ್ ಟಿಪಿ ಮೊಹಮ್ಮದ್ ಹ್ಯಾರಿಸ್ ಹಾಜಿ ಉದ್ಘಾಟಿಸಿದರು. 25 ಕಿಲೋವ್ಯಾಟ್ ಇರುವ ಸೋಲಾರ್ ಯೋಜನೆಯನ್ನಾಗಿದೆ ತ್ರಿಕರಿಪುರ ಅಲ್ ಮುಜಮ್ಮಲ್ ಇಸ್ಲಾಮಿಕ್ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಾರಂಭಿಸಿರುವುದು. ಕೊಚ್ಚಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿರುವ ಸ್ಪೆಕ್ಟ್ರಮ್ ಸೋಲಾರ್ ಪವರ್ ಕಂಪನಿಯ ಸಹಾಯದೊಂದಿಗೆ ಸೋಲಾರ್ ಯೋಜನೆಯನ್ನು ಸ್ಥಾಪಿಸಿರುವುದು. ಯುಎಇಯ ಉದ್ಯಮಿ ಡಾಕ್ಟರ್ ಟಿಪಿ ಮೊಹಮ್ಮದ್ ಹಾರಿಸ್ ಹಾಜಿ ಉದ್ಘಾಟಿಸಿದರು. എല്ലാവരെയും സഹായിക്കണമെന്നുള്ള രീതിയിൽ സഹായങ്ങൾ ചെയ്യുന്നത് കൊണ്ട് മാത്രമാണ് നമ്മുടെ ഈ സ്ഥാപനങ്ങളെല്ലാം ഇന്ന് നടന്നു പോകുന്നത്. ഇത്രയും വലിയൊരു സ്ഥാപനം നടത്തിക്കൊണ്ടുവരിക എന്നുള്ളത് പെട്ടെന്ന് ആർക്കും സാധിക്കുന്ന കാര്യമല്ല. ಮುಜಮ್ಮಲ್ ಅಧ್ಯಕ್ಷ ಸಯ್ಯದ್ ವಾಯಿಬುಲ್ ಬುಖಾರಿ ಅಧ್ಯಕ್ಷತೆ ವಹಿಸಿದ್ದರು. ಮೊಹಮ್ಮದ್ ಕೋಯಾವಳವರ ಎನ್ಎ ಮುನೀರ್, ಕೆಸಿ ಶುಕೂರ್ ಹಾಜಿ, ಯುಪಿ ಶಾಹಿರ್, ಎಂ ಜುನೈದ್, ಎಕೆ ಜಾಫರ್ ಹಾಜಿ, ಅಬ್ದುಲ್ ನಾಸರ್ ಮುಂತಾದವರು ಮಾತನಾಡಿದರು. ಬಿಲಾಯಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ವೈರ್ಲೆಸ್ ಕಮ್ಯುನಿಕೇಷನ್ ಎಂಬ ವಿಷಯದಲ್ಲಿ ಡಾಕ್ಟರೇಟ್ ಪಡೆದ ಮುಜಮ್ಮಲ್ನ ಹಳೆ ವಿದ್ಯಾರ್ಥಿ ಪರಪ್ಪ ನಿವಾಸಿ ಅಷ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರು. ಚೀಮೇನಿ ಟೌನ್ನ ಬಸ್ ನಿಲ್ದಾಣದ ಸಮೀಪ ಕಯ್ಯೂರು ರಸ್ತೆಯಲ್ಲಿ ಮದ್ಯ ಮಾರಾಟದ ಅಂಗಡಿ ಆರಂಭಿಸುವುದರ ವಿರುದ್ಧ ಪ್ರತಿಭಟನೆ ತೀವ್ರಗೊಳ್ಳುತ್ತಿದೆ. ಜನಪರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು. ಚೀಮೇನಿ ಟೌನ್ನ ಬಸ್ ನಿಲ್ದಾಣದ ಸಮೀಪ ಕಯ್ಯೂರು ರಸ್ತೆಯಲ್ಲಿ ಮದ್ಯ ಮಾರಾಟದ ಅಂಗಡಿ ಆರಂಭಿಸುವುದರ ವಿರುದ್ಧ ಪ್ರತಿಭಟನೆ ತೀವ್ರಗೊಳ್ಳುತ್ತಿದೆ. ಜನಪರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು. ಮಹಿಳೆಯರು ಸೇರಿದಂತೆ ಊರವರು ಧರಣಿಯಲ್ಲಿ ಪಾಲ್ಗೊಂಡರು. ಚಲನಚಿತ್ರ ನಟ ಅಡ್ವೊಕೇಟ್ ಗಂಗಾಧರನ್ ಕುಟ್ಟಮತ್ ಧರಣಿಯನ್ನು ಉದ್ಘಾಟಿಸಿದರು. ആ ഷോപ്പില്ലാതെ പോലുള്ള സങ്കടമൊന്നുമില്ല. അത് എന്തിനു തുടങ്ങി? 100 വർഷം മുമ്പ് തുടങ്ങിയ ഒരു സ്ഥാപനമാണ്. 100 വർഷം മുമ്പ് തുടങ്ങിയ ഒരു സ്ഥാപനം 100 വർഷം കഴിഞ്ഞിട്ട് 100 വർഷം കഴിഞ്ഞിട്ട്
എന്തിന് അവസാനിപ്പിച്ചു? സർക്കാരിൻ്റെ ഒരു സ്ഥാപനം, സർക്കാരിൻ്റെ അണ്ടർടേക്കിങ്ങിലുള്ള അധീനതയിലുള്ള ഒരു സംരംഭം, കൺസ്യൂമർ ഫെഡ് എന്ന് പറയുന്ന ഒരു സഹകരണ സ്ഥാപനം ചെറുവത്തൂരിൽ ഒരു വ്യാപാര കേന്ദ്രം ആരംഭിക്കുകയാണ്. മാവേലി സ്റ്റോറോ മറ്റൊക്കെ തുടങ്ങുന്ന പോലെ മദ്യം വാങ്ങാനുള്ള സൗകര്യത്തിന് വേണ്ടി, മദ്യം ഉപഭോക്താക്കൾക്ക് വേണ്ടി ഒരു സ്ഥാപനം ആരംഭിക്കുകയാണ്. അന്ന് വൈകുന്നേരം തുടർന്ന് ഞാൻ ഷട്ടറിടുകയാണ്. അതിന് പറയുന്നുള്ള ഗൂഢലക്ഷ്യം എന്തായിരുന്നു, ഉദ്ദേശം എന്തായിരുന്നു എന്നുള്ള സംശയം. ചെയർമാൻ അഡ്വക്കേറ്റ് എം വിനോദ് കുമാർ അധ്യക്ഷತೆ വഹിಸಿದ್ದರು. കരബൽ കൃഷ്ണൻ, സാജി മാസ്റ്റർ മദാലിക്കുന്തൽ, കെ എം ദാമോദരൻ, എ ജയരാമൻ, ടി പി ധനേഷ്, ടി പി തമ്പൻ, കെ പ്രഭാകരൻ, കെ രാഘവൻ, ಕೆ ಶ್ರೀಧರನ್, ಸುಮೇಶ್ ಕರೆಂಬಲ್, ಪಿ ಎ ಇಬ್ರಾಹಿಂ, ಪಾಲೇರಿ ನಾರಾಯಣನ್, ಪಿ ರಾಮಕೃಷ್ಣನ್ ಮಾತನಾಡಿದರು. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರದ ಗಣ್ಯರು ಭಾಗವಹಿಸಿದ್ದರು. ಸಾಯಂಕಾಲ ನಡೆದ ಸಮಾರೋಪ ಸಭೆಯನ್ನು ಜಿಲ್ಲಾ ಪರಿಸರ ಸಮಿತಿ ಅಧ್ಯಕ್ಷ ಅಡ್ವೊಕೇಟ್ ಟಿ ವಿ ರಾಜೇಂದ್ರನ್ ಉದ್ಘಾಟಿಸಿದರು. ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೆ ಮುಖ್ಯಾಂಶಗಳು. ಮೊಗ್ರಾಲ್ ಟೌನ್ನಲ್ಲಿ ಖಾಸಗಿ ಬ್ಯಾಂಕ್ ಒಂದರ ಎಟಿಎಂ ಕಡವೆ ಹಣ ದೋಚಲು ಯತ್ನ, ಮೊಳಗಿದ ಅಲಾರಾಂ, ಪರಾರಿಯಾದ ಕಳ್ಳರು. ಚೆರ್ಕಳ ಕಲ್ಲಡ್ಕ ರಾಜ್ಯ ಹೆದ್ದಾರಿ ನೇಕ್ರಾಜಿಯಲ್ಲಿ ಗುಡ್ಡ ಕುಸಿತದ ಭೀತಿ, ತುರ್ತು ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಅನಾಹುತ ಸಂಭವಿಸಲಿದೆ ಎಂದು ಸ್ಥಳೀಯರು. ಬೆಳ್ಳೂರು ಗ್ರಾಮ ಪಂಚಾಯತ್ನ ಅಡ್ವಳ ಎಂಬಲ್ಲಿ ಅಪಾಯವನ್ನೊಡ್ಡುತ್ತಿದೆ ಕಾಲು ಸಂಕ, ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು. ವಯನಾಡ್ ದುರಂತದ ಸಂತ್ರಸ್ತರಿಗೆ ಪರಿಹಾರ ನೆರವು ನೀಡಲು ಕಾಸರಗೋಡು ಪೊಲೀಸರ ಸೇನೆ, ಕಾಸರಗೋಡಿನಿಂದ ಹೊರಟಿತು ಅಗತ್ಯ ವಸ್ತುಗಳೊಂದಿಗಿನ ಲಾರಿ. ಆನೇಕಲ್ಲಿನ ಪಂಪ್ ಹೌಸ್ನ ಸಮೀಪ ಮರ ಮುರಿದು ಬಿದ್ದ ಘಟನೆ, ವಿದ್ಯುತ್ ಜಲ ಪೂರೈಕೆ ಸ್ಥಗಿತ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.